ಬೆಳಗಿನ ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಿರುವಂಥ ಒಂದು ಶೀರ್ಷಿಕೆ ಹಳೆಯ ಹೆಸರಿನಿಂದ ಸ್ವಾತಂತ್ರ್ಯರಾಗುವುದು. ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತಿನ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ. ನಮ್ಮ ಹಿಂದಿನ ಜೀವನದ ತಪ್ಪುಗಳು, ವೈಫಲ್ಯಗಳು ಅಥವಾ ಕೆಟ್ಟ ಅಭ್ಯಾಸಗಳು ಇನ್ನೂ ನಿಮ್ಮ ಬೆನ್ನತ್ತಿ ಬರುತ್ತಿವೆಯೇ? ನೀವು ಯಾರು ಎಂಬುದನ್ನು ನಿಮ್ಮ ಹಳೆಯ ನೋವುಗಳು ಅಥವಾ ನಿಮ್ಮ ಹಳೆಯ ಪಾಪಗಳು ವ್ಯಾಖ್ಯಾನಿಸುತ್ತಿವೆಯೇ? ಇಲ್ಲಿ ಒಳ್ಳೆಯ ಒಂದು ಸುದ್ದಿ, ಕ್ರಿಸ್ತನಲ್ಲಿ ನಮಗೆ ಹಳೆಯ ಹೆಸರಿನಿಂದ ಸ್ವತಂತ್ರರಾಗುವ ವಿಮೋಚನೆ ಸಿಕ್ಕಿದೆ. ಆತನ ಹೊಸ ಹೆಸರಿನಲ್ಲಿ ನಾವಿದ್ದೇವೆ. ಮೊದಲನೇದಾಗಿ ಹಳೆಯ ವ್ಯಕ್ತಿತ್ವವನ್ನು ತ್ಯಜಿಸುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೆ. ನಮಗೆ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನವಾದಾಗ ನಮ್ಮ ಹಳೆಯ ಹೆಸರು ಅಂದರೆ ಪಾಪಿ ಅಥವಾ ದಾಸ, ಅಪರಾಧಿ ಎಂಬ ಈ ಒಂದು ಗುರುತುಗಳು ಶಿಲುಬೆಗೆ ಹಾಕಲ್ಪಟ್ಟಿದೆ. ಅದು ಸತ್ತು ಹೋಗಿದೆ. ನಮ್ಮ ಎಲ್ಲ ಒಂದು ಹಿಂದಿನ ಕಾಲದ ಒಂದು ಪಾಪಗಳಾಗಿರ್ಬೋದು, ನಮ್ಮ ಕೆಟ್ಟ ಜೀವಿತ ಆಗಿರ್ಬೋದು, ಇದೆಲ್ಲವೂ ನಮ್ಮನ್ನು ಬಂಧಿಸಿ ಇಡಲು ಸಾಧ್ಯ ಇಲ್ಲ. ಕ್ರಿಸ್ತನು ನಮ್ಮ ಹಳೆಯ ಜೀವನದ ಈ ಒಂದು ದಾಖಲೆಗಳನ್ನು ಕೂಡ ನಾಶ ಮಾಡಿದ್ದಾನೆ. ಆ ಹಳೆಯ ಹೆಸರು ಇನ್ನೂ ನಮಗೆ ಅಂಟಿಕೊಂಡಿಲ್ಲ. ಹಾಗಿದ್ರೆ ನಮ್ಮ ಹೊಸ ಸೃಷ್ಟಿ ಮತ್ತೆ ಹೊಸ ಹೆಸರು ಹೇಗೆ ಎಂಬುದನ್ನು ನಾವು ನೋಡುವಾಗ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದೆಲ್ಲವೂ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹೊಸದಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಹಾಗಿದ್ರೆ ನನ್ನ ನಿನ್ನ ಗುರುತು ಈಗ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಇರುವಂಥದ್ದಾಗಿದೆ. ನಮ್ಮ ಹಳೆಯ ಹೆಸರು ಅಪರಾಧಿ, ಸೋತವನು, ತಳ್ಳಿ ಹಾಕಲ್ಪಟ್ಟವನು, ನಿರ್ಗತಿಕನು, ಏನಕ್ಕೂ ಉಪಯೋಗ ಇಲ್ಲದವನು, ಬೇರೆ ಏನೆಲ್ಲ ಒಂದು ಟ್ಯಾಗ್ಗಳನ್ನು ನಾವು ಹೊಂದಿಕೊಂಡಿರ್ಬೋದು. ಅದೆಲ್ಲ ಒಂದು ಹಳೆಯ ಎಲ್ಲ ವಿಚಾರಗಳು, ಅದು ಆತನು ಕಿತ್ತು ಹಾಕಿ ನಮಗೀಗ ಹೊಸ ಹೆಸರನ್ನು ಕೊಟ್ಟಿದ್ದಾನೆ. ಅದು ಯಾವುದು? ದೇವರ ಮಗನು, ಮಗಳು, ನೀತಿಯುಳ್ಳವನು, ನೀತಿಯುಳ್ಳವಳು, ಪ್ರೀತಿ ಪಾತ್ರನು, ಪವಿತ್ರನು ಎಂಬುದಾಗಿ. ಕೀರ್ತನೆ 103:12 ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ನಮ್ಮ ಹಳೆಯ ತಪ್ಪುಗಳನ್ನು ನೆನಪಿಸಿಕೊಳ್ಳುವಂಥದ್ದು. ನಾಚಿಕೆ ಪಟ್ಟಾಗ ಸೈತಾನನು ನಮಗೆ ಹಳೆಯ ಹೆಸರಿನಿಂದ ಕರೆದಾಗ ಬೈಬಲನ್ನು ತೆರಿಬೇಕು ನಾವು. ಅಂದರೆ ನಾವು ನಮ್ಮ ಹಳೆಯ ಪಾಪಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಾವು ಮಾಡಿದಂಥ ಎಲ್ಲ ಒಂದು ಕೆಟ್ಟ ಕೆಲಸಗಳಾಗಿರ್ಬೋದು, ಇನ್ನೊಬ್ಬರನ್ನ ನೋಯಿಸಿರುವಂತಹ ಒಂದು ಪರಿಸ್ಥಿತಿಗಳಾಗಿರ್ಬೋದು, ಸೈತಾನನು ಅದನ್ನು ಪದೇ ಪದೇ ಆತನು ಏನು ಮಾಡ್ತಾನೆ, ನಮ್ಮ ಮನಸ್ಸಿನಲ್ಲಿ ನೆನಪು ಮಾಡಲಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು? ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂಥ ಒಂದು ಗುರುತನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ನಾವು ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ. ಆತನ ಹೆಸರೇ ನಮಗೆ ಒಂದು ಗುರುತು. ಹೊಸ ಗುರುತನ್ನು ಆತನು ಪ್ರಕಟಿಸಿದ್ದಾನೆ. ನಾನು ಹೊಸ ಸೃಷ್ಟಿ. ಆ ಗುರುತನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಾವು ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಗಲಾತ್ಯ 5ನೇ ಅಧ್ಯಾಯ 1 ನಾವು ಕ್ರಿಸ್ತನಲ್ಲಿ ಪೂರ್ಣ ಸ್ವತಂತ್ರವನ್ನು ಹೊಂದಲು ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹೀಗಿರುವಾಗ ನಾವು ಮತ್ತೆ ದಾಸತ್ವದ ಒಂದು ನೊಗಕ್ಕೆ ನಾವು ಸಿಲುಕಿಕೊಳ್ಳುವಂಥದ್ದು ಬೇಡ. ನಮ್ಮ ಹಳೆಯ ಹೆಸರು ಹೋಯಿತು, ಹಳೆಯ ಒಂದು ಅಭ್ಯಾಸಗಳಿಂದ ನಾವು ಹೊರಬಂದಿದ್ದೇವೆ, ಹಳೆಯ ಚಟಗಳಿಂದ ನಾವು ಹೊರಬಂದಿದ್ದೇವೆ. ಈಗ ನಾವು ಹೊಸಬರಾಗಿದ್ದೇವೆ. ಹೊಸ ಹೆಸರಿನೊಂದಿಗೆ ನಾವು ಸಕಾರಾತ್ಮಕವಾಗಿ ನಾವು ಮುಂದೆ ಸಾಗೋಣ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು, ನಮ್ಮ ಮಾತುಗಳು, ನಮ್ಮ ಜೀವಿತದ ಎಲ್ಲ ಕಾರ್ಯಗಳು ಹೊಸದಾಗಿ ಮುಂದೆ ಹೋಗುವಾಗ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ಕೊಟ್ಟಿರುವಂಥ ಹೊಸ ಹೆಸರಿಗಾಗಿ ನಿನಗೆ ಸ್ತೋತ್ರ, ಹೊಸ ಗುರುತಿಗಾಗಿ ಸ್ತೋತ್ರ. ಆ ಒಂದು ಸ್ವಾತಂತ್ರ್ಯದಲ್ಲಿ ನಾನು ಜೀವಿಸುವ ಹಾಗೆ ನನ್ನನ್ನು ಬಲಪಡಿಸು, ಆಶೀರ್ವಾದ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುವ. ಪ್ರತಿದಿನ ದೇವರು ನಮ್ಮನ್ನು ಹೊಸಬರನ್ನಾಗಿ ಮಾಡಲಿ. ಈ ಒಂದು ಗುರುತಿನ ಚೀಟಿಯನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಯಾವಾಗಲೂ ಕ್ರಿಸ್ತನ ಮಗನು ಮಗಳು ಅನ್ನುವ
ಒಂದು ಗುರುತನ್ನು ನಾವು ಹಿಡಿದುಕೊಂಡು ಮುಂದೆ ಸಾಗುವ ಹಾಗೆ ದೇವರು ಸಹಾಯ ಮಾಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.